ಅತಿಕ್ರಮಣದಾರರಿಗೆ ಹಕ್ಕುಪತ್ರ ನೀಡುವ ಪ್ರಕ್ರಿಯೆ ಯಾವಾಗ ಮುಗಿಯುತ್ತದೆ ಎಂಬ ಸ್ಪಷ್ಟತೆ ಇಲ್ಲ. ಈಗಾಗಲೇ ಅರ್ಜಿ ಸಲ್ಲಿಸಿ ಜಿಪಿಎಸ್ ಆದ ಅತಿಕ್ರಮಣದಾರರಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಯಾವುದೇ ತೊಂದರೆ ಆಗಬಾರದು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಉತ್ತರ ಕನ್ನಡದ ಜನರು ಅರಣ್ಯದ ನಡುವೆಯೇ ಬದುಕು ಸಾಗಿಸಿಕೊಂಡು ಬಂದಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೇವಲ ಕಾನೂನಿನ ಪುಸ್ತಕ ಹಿಡಿದು ಕಾರ್ಯನಿರ್ವಹಿಸುವ ಬದಲು ಮಾನವೀಯತೆಯ ಆಧಾರದಲ್ಲಿ ಕೆಲಸ ಮಾಡಬೇಕು ಎಂದರು. ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಮಾತನಾಡಿ, ಕ್ಯಾನ್ಸರ್ ಬಾರದಂತೆ ತಡೆಗಟ್ಟಲು ಹೆಣ್ಣು ಮಕ್ಕಳಿಗೆ ವ್ಯಾಕ್ಸಿನ್ ನೀಡುವ ಆಂದೋಲನ ನಡೆಯುತ್ತಿದೆ. ಆದರೆ ಪಾಲಕರು ತಮ್ಮ ಮಕ್ಕಳಿಗೆ ವ್ಯಾಕ್ಸಿನ್ ನೀಡಲು ಹಿಂಜರಿಯುತ್ತಿದ್ದಾರೆ ಎಂದರು. ಅಧಿಕಾರಿಗಳು ಪಾಲಕರಲ್ಲಿ ಜಾಗೃತಿ ಮೂಡಿಸುವಂತೆ ಶಾಸಕರು ಸೂಚಿಸಿದರು. ಮಾವಿನಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕ್ಯಾನ್ಸರ್ ವ್ಯಾಪಿಸುತ್ತಿದೆ. ಇತ್ತೀಚೆಗೆ 2 ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಸಮೀಪದಲ್ಲೇ ಇರುವ ಕೈಗಾ ಅಣು ಸ್ಥಾವರದಿಂದಲೇ ರೋಗ ವ್ಯಾಪಿಸುತ್ತಿದೆ ಎಂಬ ವದಂತಿಯೂ ಇದೆ. ಆರೋಗ್ಯ ಇಲಾಖೆಯಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ವೆ ನಡೆಸಬೇಕೆಂದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸುಬ್ಬಣ್ಣ ಕುಂಟೆಗಾಳಿ ಆಗ್ರಹಿಸಿದರು. ಈ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದೆಂದು ಶಾಸಕರು ಭರವಸೆ ನೀಡಿದರು. ಮಳೆ ಮಾಪನ ಕೇಂದ್ರಗಳು ಕೆಟ್ಟಿರುವುದರಿಂದ ರೈತರಿಗೆ ಬೆಳೆ ವಿಮೆ ಜಮಾ ಆಗಲು ಸಮಸ್ಯೆ ಆಗುತ್ತಿದೆ. ಅದನ್ನು ಸರಿಪಡಿಸಲು ತಾಲೂಕಿನಲ್ಲಿ ಮಳೆ ಮಾಪನ ಕೇಂದ್ರಗಳ ಸ್ಥಿತಿಗತಿ ಹೇಗಿದೆ ಎಂಬುದನ್ನು ಕೃಷಿ, ತೋಟಗಾರಿಕೆ, ಗ್ರಾಮ ಪಂಚಾಯತ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸಮೀಕ್ಷೆ ಮಾಡಿ 1 ತಿಂಗಳಿನಲ್ಲಿ ವರದಿ ಸಲ್ಲಿಸುವಂತೆ ತಹಸೀಲ್ದಾರರಿಗೆ ಶಾಸಕರು ಸೂಚಿಸಿದರು. ಎಲೆಚುಕ್ಕಿ ರೋಗದಿಂದ ಅಡಿಕೆ ಬೆಳೆಯ ಸ್ಥಿತಿ ಗಂಭೀರವಾಗಿದೆ. ನಿಯಂತ್ರಣಕ್ಕೆ ವಿಜ್ಞಾನಿಗಳಿಂದ ಪ್ರಯತ್ನಗಳು ನಡೆಯುತ್ತಿವೆ. ರೈತರು ಕೇವಲ ಅಡಿಕೆಗೊಂದೇ ಸೀಮಿತವಾಗದೆ ಪರ್ಯಾಯ ಬೆಳೆಗಳತ್ತ ಚಿಂತಿಸುವ ಅಗತ್ಯವಿದೆ ಎಂದು ಶಿವರಾಮ್ ಹೆಬ್ಬಾರ್ ಹೇಳಿದರು. ಜಲಜೀವನ್ ಮಿಷನ್ ಅಡಿಯಲ್ಲಿ 50% ಮನೆಗಳಿಗೆ ನೀರು ಸಿಕ್ಕಿಲ್ಲ. ಯೋಜನೆಯ ಅನುಷ್ಠಾನ ಸಮರ್ಪಕವಾಗಿ ಆಗಿಲ್ಲ. ಈ ಯೋಜನೆ ಇರುವ ಕಾರಣ ಸರ್ಕಾರದಿಂದ ಬೋರ್ವೆಲ್ ಕೊರೆಯಲು ಪೈಪ್ಲೈನ್ ಅಳವಡಿಕೆಗೆ ಅನುದಾನ ಬರುತ್ತಿಲ್ಲ ಎಂದು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಹೆಚ್ಚಿನ ಭತ್ತ ಬೆಳೆದ ಕೃಷಿಕರಾದ ನಾರಾಯಣ್ ಹೆಗಡೆ ಕೆರೆಹೊಸಳ್ಳಿ, ನಂದೀಶ್ ಮರಾಠಿ ಅವರನ್ನು ಈ ವೇಳೆ ಸನ್ಮಾನಿಸಲಾಯಿತು. ಸಭೆಯಲ್ಲಿ ಆಡಳಿತಾಧಿಕಾರಿ ಕೆಎಚ್ ಪಾಂಡು, ತಹಸೀಲ್ದಾರ್ ಚಂದ್ರಶೇಖರ್ ಹೊಸ್ಮನಿ, ಕೆಡಿಪಿ ಸಮಿತಿಯ ಸದಸ್ಯರಾದ ವಿಜಯ್ ಮಿರಾಶಿ, ಲಾರೆನ್ಸ್ ಸಿದ್ದಿ, ಪ್ರಶಾಂತ್ ಸಬಾಹಿತ್, ಎಂಡಿ ಮುಲ್ಲಾ, ದ್ಯಾಮಣ್ಣ ಬೋವಿವಡ್ಡರ್, ರಾಧಾ ಹೆಗಡೆ, ತಾಲೂಕ್ ಪಂಚಾಯತ್ ಇಒ ರಾಜೇಶ್ ಧನ್ವಾಡ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯೋಜನೆಗಳ ಪ್ರಗತಿ, 4 ತಿಂಗಳ ಪ್ರಗತಿಯನ್ನು ಇವತ್ತು ಜನರ ಮುಂದೆ ಇಡೋದಕ್ಕೆ ಮಾಧ್ಯಮಗಳ ಮೂಲಕ ಕಳಿಸಬೇಕಾಗಿದೆ. ಮಾರ್ಚ್ 30 ಮುಗಿದಿದೆ. ವರ್ಷದ ಕೊನೆ ಮುಗಿದಿದೆ. ಹೊಸ ವರ್ಷದ ಆರಂಭ ಆಗಿ 6 ವರ್ಷ ಆಗಿದೆ. ಹಾಗಾಗಿ ಹಿಂದಿನ ವರ್ಷದ ಏನು ನಡೀತು, ಏನಾಗಿದೆ, ಇದರ ಪಕ್ಷಿ ನೋಟವನ್ನು ತಿಳ್ಕೊಳ್ಬೇಕು ಮತ್ತು ತಿಳಿಸಬೇಕು. ಆ ಕಾರಣಕ್ಕಾಗಿ ಇವತ್ತು ಯೋಜನೆಯನ್ನು, ಇವತ್ತು ಕಾರ್ಯಕ್ರಮವನ್ನು ನಾವೆಲ್ಲ ಅತಿಕ್ರಮಣದ ಪ್ರದೇಶದಲ್ಲಿ ಬದುಕಿದೆ. ಉತ್ತರ ಕನ್ನಡ ಜಿಲ್ಲೆಗೆ ಯಾವೆಲ್ಲ ನೌಕರಿ ಮಾಡಲಿಕ್ಕೆ ಬರ್ತೀವಿ ಅರಣ್ಯ ಇಲಾಖೆ ಈ ವ್ಯವಸ್ಥೆಯ ಆಗುವಗಳನ್ನು ತೆಗೆದುಕೊಂಡೇ ಬರಬೇಕು. ಇರ್ಬಲ್ಲ ನಾವು ಸಮುದ್ರದಲ್ಲಿ ಮೀನಿದ್ದಂಗೆ ನಾವು ಬೆಟ್ಟದ ನಡುವೆನೇ ಬದುಕಬೇಕು. ನಮಗೆ ಪರ್ಯಾಯ ಇಲ್ಲ. ಮತ್ತೆ ನೀವೆಲ್ಲ ಅಧಿಕಾರಿಗಳು ಬಂದಿರತಕ್ಕಂಥದ್ದು 1 ವರ್ಷ, 2 ವರ್ಷ, 3 ವರ್ಷ. ನೀವು ಬರೋಕ್ಕಿಂತ ಪೂರ್ವದಲ್ಲೂ ನಾವು 90% ಅರಣ್ಯ ಇಟ್ಕೊಂಡಿದ್ದೇವೆ. ನೀವು ಬಂದ ಮೇಲೆ ಅರಣ್ಯ ಇಟ್ಕೊಂಡಿಲ್ಲ. ನಿಮ್ಗಿಂತ ಪೂರ್ವದಲ್ಲೂ ಅರಣ್ಯ ಇಟ್ಕೊಂಡು ಬಂದಿದೆ. ಆದರೆ ಸಾಮಾನ್ಯ ಜನರೂ ಕೂಡ ಇಷ್ಟು ವರ್ಷಗಳ ಕಾಲ ಅರಣ್ಯ ಅತಿಕ್ರಮಣ ನಡೆದೋಯ್ತು. ಇನ್ನು ಹೊಸ ಅತಿಕ್ರಮಣ ನಡೆಯುತ್ತೆ ಇರತಕ್ಕಂಥ ಕಲ್ಪನೆ ಯಾವುದು ಕಮರ್ಷಿಯಲ್ ಅರೌಂಡ್ 500 ಇದೆ ಸರ್. ಅಷ್ಟೇ? ಹೌದು ಮುಂದೆ 500. ಎಸ್ ಸರ್. ಈಗ ಏನಿದೆ ಪರಿಸ್ಥಿತಿ ಏನು ಸರ್? ಇವಾಗ ಮೊದಲಿನಂಗೆ ಅಂದ್ರೆ ಈಗ ಬುಕ್ಕಿಂಗ್ ಗ್ಯಾಪ್ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ ಸರ್. ಮೊದಲೇನಿತ್ತು 15 ಡೇಸ್ ನಂತರ ಬುಕ್ಕಿಂಗ್ ಆಗ್ತಿತ್ತು. ಬಟ್ ಈ ವಾರ್ ಸಿಚುವೇಶನ್ ಇಂದ ಈಗ ಏನ್ ಮಾಡಿದ್ದಾರೆ, 45 ಡೇಸ್ ಗ್ಯಾಪ್ ಮಾಡಿದ್ದಾರೆ ಸರ್. 1 ಸಿಲಿಂಡರ್ ತಗೊಂಡಾಗಿ ನೆಕ್ಸ್ಟ್ ಸಿಲಿಂಡರ್ ತಗೊಂಡ್ರೆ 45 ಡೇಸ್ ಆಗಿರ್ತದೆ. ಅವಾಗ ನೆಟ್ವರ್ಕ್ ಇರೋದಿಲ್ಲ ಸರ್. ಆಲ್ಮೋಸ್ಟ್ ನಮ್ಮ ಜಿಲ್ಲೆನೇ ಹೇಳ್ಬೇಕಂದ್ರೆ 80-85% ನೆಟ್ವರ್ಕ್ ಇಲ್ಲ ನಮಗೆ. ಈಗ ಯಲ್ಲಾಪುರದಿಂದ ಒಂದು 2 ಕಿಲೋಮೀಟರ್ ಹೊರಗೆ ಹೋದ ತಕ್ಷಣ ನೆಟ್ವರ್ಕ್ ಇರೋದಿಲ್ಲ. ಜನರು ಮೊದಲೇನ್ ಮಾಡ್ತಿದ್ವಿ, ನಮ್ಮ ಹತ್ರ ಒಂದಿಷ್ಟು ಪರ್ಸೆಂಟೇಜ್ ಕೊಟ್ಟಿದ್ರು ನೀರಾವರಿ ವಿದ್ಯುತ್ ಮೋಟರ್ಗಳಿಗೆ ಸರ್. ಅದಕ್ಕೆ ರಾಜ್ಯ ಸರ್ಕಾರ ಈಗ ಸೋಲಾರ್ ಕರೆಂಟ್ ಹೋಗ್ತಾ ಇದೆ. ಸರ್ಕಾರ ಮೊದಲಾಗಿ
10 ಸೆಂಟು 10-20 ಕಂಬ ಹಾಕಿ ಕರೆಂಟ್ ಕೊಡ್ಲಿಕ್ಕೆ தேவையிಲ್ಲ. ಸೋಲಾರ್ಗೆ ಹೋಗ್ತಾ ಇದ್ದೀವಿ, 50% ಸಬ್ಸಿಡಿ ಕೊಡ್ತಾ ಇದ್ದೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.